ಈ ಏನು ಲೇಪು ಅದು ಯಾವುದೋ ನೆಕ್ಲೆಸ್ ಇಟ್ಕೊಂಬತ್ತಾ ಇದೆಯಾ? ಇದು ನೋಡಿಲಿ, ನಿಮ್ಮ ಮಾವ ನಿಮ್ಮ ಅಕ್ಕನಿಗೆ ಮಾಡಿಸ್ಕೊಂಡು ಕೊಟ್ಟಿರೋದು ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ನಾನು ಅದಕ್ಕೇ ನಿಮಗೆ ತೋರ್ಸೋಣ ಅಂತ ತಗೊಂಬಂದೆ. ಓ ಹೌದಾ, ಆಲೆ ನೆಕ್ಲೆಸ್ ಮಾಡಿಸ್ತಾ? ಬಾ, ನಮ್ಮ ಅಕ್ಕ ತುಂಬ ಅದೃಷ್ಟವಂತೆ. ನಮ್ಮ ಭೂಮಿ ಅಕ್ಕ ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ಲು ಅಂತ ಗಂಡನ ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ಯಾ ಅಕ್ಕ ನೀನು. ಹೌದು ರಾಮು, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂಥವ್ರು ಸಿಗಬೇಕಂದ್ರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ, ನಮ್ಮಪ್ಪ ನಮ್ಮಮ್ಮ ಮಾಡಿದ ದಾನ ಧರ್ಮದಿಂದಲೋ ಯಾರು ಒಳ್ಳೇದು ಮಾಡಿದ್ರೋ ಏನೋ, ನಮಗೇನೋ ನಿಜವಾಗ್ಲೂ ತುಂಬ ಒಳ್ಳೇದಾಗೈತೆ. ಅವ್ರನ್ನ ಮದುವೆ ಆಗಿ ನನ್ನ ಜೀವನನೇ ಬದಲಾಗ್ಬಿಡ್ತು ರಾಮು. ಯಶೋಣ್ಣ ಎಷ್ಟು ಒಳ್ಳೇದು ನೋಡು. ಈ ಭೂಮಿ ಅಕ್ಕ ಏನು ಕೇಳುತ್ತೋ ಅದನ್ನು ಕೊಡಿಸ್ತಾರೆ ಅಂಥದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸಾಗಿ ನೆಕ್ಲೆಸ್ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗೈತೆ ಅಲ್ವಾ? ಸೂಪರಾಗೈತೆ. ನಮ್ಮ ಅಕ್ಕನಿಗಂತೂ ಇದು ಹಾಕೋಬಿಟ್ರೆ ಸೂಪರಾಗಿ ಕಾಣಿಸ್ತಾ ಇದೆ. ಚೆನ್ನಾಗೈತೆ, ಭಾಳ ಇಷ್ಟ ಆಯಿತು. ಅವರು ನನಗೆ ಸರ್ಪ್ರೈಸಾಗಿ ಏನಾದರೂ ತೊಗೊಂಬಂದಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಈ ಸತಿ ಬಸವನ ಜಯಂತಿ ದಿವಸ ಏನಾದರೂ ಗೋಲ್ಡ್ ತಗೋಬೇಕಂತೆ. ಗೋಲ್ಡ್ ತಗೊಂಡ್ರೆ ಒಳ್ಳೇದಂತೆ. ಅದಕ್ಕೇ ನಾನು ಏನಾದ್ರೂ ತಗೊಂಬಂದು ಅವ್ರಿಗೆ ಕೊಡೋಣ ಅಂತ. ಅವ್ರ ಕೈಯಲ್ಲಿ ಏನೂ ಇಲ್ಲ, ಅದಕ್ಕೆ ನಾನೊಂದು ರಿಂಗ್ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ರಾಮು. ಅವ್ರಿಗೆ ಗೊತ್ತಿಲ್ಲ, ಅದು ನಾನು ಅಂದ್ಕೊಂಡಿರೋದು ಅಷ್ಟೇ. ಅವ್ರಿಗೆ ಸ್ವಲ್ಪ ರಿಂಗಿಂದು ಸೈಜ್ ತಿಳ್ಕೊ ನೀನು, ಸರಿನಾ? ಅವ್ರಿಗೆ ಉಂಗುರದ್ದು ಸೈಜ್ ಯಾವುದು ಬೇಕು ಅಂತ ಹೇಳಿ ತಿಳ್ಕೊಂಡ್ಮೇಲೆ ಆಮೇಲೆ ನಾವು ಇಬ್ಬರು ಹೋಗಿ ಹಾಕಿ ಬಂದುಬಿಡೋಣ. ಈಗ ಭೂಮಿ ಯಾಕೆ ಕೊಡಿಸುತ್ತೆ ಅಂತ ಹೇಳಿ ಅದನ್ನೆಲ್ಲ ನೀನು ಅವ್ರ ಹತ್ರ ಏನೂ ಮಾತಾಡೋಕ್ಕೆ ಹೋಗ್ಬೇಡ. ಸರಿ ಆಯಿತು, ಹಂಗೆ ಮಾಡು ಭೂಮಿ ಅಕ್ಕ, ಒಳ್ಳೇದು, ಖುಷಿ ಆಗ್ತೈತೆ, ಹಂಗೆ ಮಾಡು. ತುಂಬ ಚೆನ್ನಾಗೈತೆ ನೆಕ್ಲೆಸ್ಸು. ಇಬ್ಬರು ದುಡಿಯೋದ್ರಿಂದ ಒಬ್ರಿಗೊಬ್ರು ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ನಮ್ಮದೇ ಏನು ಕೆಲಸ ಇಲ್ಲ, ನೀನು ಕೆಲ್ಸಕ್ಕೆ ಹೋದ್ರೂ ನನಗೂ ಏನು ಕೆಲಸ ಇಲ್ಲ. ನಾನು ಏನಾದರೂ ಮಾಡಬೇಕು ರಾಮು ಕೆಲಸನ. ಲೇಪೋ ನೋಡೋಣ, ಇನ್ನೊಂದು ಸೆಂಟ್ರು ಆಗ್ತಾಯಿದೆ, ಅಲ್ಲಿ ಕೆಲ್ಸಕ್ಕೆ ಬೇಕಾಗ್ತಾರೆ. ಅವಾಗ ನಾನು ಮಾತಾಡ್ತೀನಿ, ಸರ್ ಹತ್ರ ಮಾತಾಡ್ಬಿಟ್ಟು ಹಾಕಿಸ್ಕೊಡ್ತೀನಿ ಆ ಕಡೆ. ಯಾಕಂದರೆ ಇವಾಗ ದೊಡ್ಡ ಊರು ಆಯಿತು ಅಂತೇಳಿ ಇನ್ನೊಂದು ಸೆಂಟ್ರು ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಇನ್ನೊಂದು ಸೆಂಟ್ರಲ್ಲಿ ಬೇಕಾದರೆ ನಿನಗೆ ಕೆಲಸ ಹಾಕಿಸ್ಕೊಡ್ತೀನಿ ಲೇಪೋ. ಸರಿ ಆಯಿತು ಭೂಮಿ ಅಕ್ಕ, ಹಂಗೆ ಮಾಡು. ಇನ್ನೊಂದು ಸೆಂಟ್ರ್ ಯಾವುದಾದ್ರೂ ಓಪನ್ ಆದರೆ ಲೇಪನ್ ಕೆಲ್ಸಕ್ಕೆ ಸೇರಿಸು. ಅದೇನದು ಯಾಕೆ ನೆಕ್ಲೆಸ್ ಇಟ್ಕೊಂಡಿರಂಗೈದಾಳಿ? ಆಲೆ ನೆಕ್ಲೆಸ್ ಮಾಡ್ಸಿರಿ? ಅಯ್ಯೋ ದೇವ್ರಿ, ಅಯ್ಯೋ ಅಯ್ಯಪ್ಪ. ನೆಕ್ಲೆಸ್ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನಾನು ಅದಕ್ಕೆ ತೋರ್ಸೋಣ ಅಂತ ತಂದೆ. ಭೂಮಿ ಅಕ್ಕಲ್ಗೂ ಬಿಡು ಲೇಪ, ಅದು ನೀನೇನು ತೋರಿಸ್ತೀಯ, ಗಂಡು ಮಕ್ಕಳಿಗೆ ಅಂತೂ ಇಲ್ಲ, ನಿನ್ನ ತಮ್ಮ ಭಾಳ ಖುಷಿ ಪಡ್ತಾರೆ, ತೋರಿಸ್ಬೇಕು ಅಂತ ತಗೊಂಬಂದೆ. ನನಗೆ ಏನಾದ್ರೂ ತಗೊಂಡಿದ್ದೀವಿ ಅಂತ ಹೇಳಿ ಅವರು ಇವ್ರಿಗೂ ತೋರಿಸೋದು, ಹಂಗೆಲ್ಲ ನನಗೆ ಬಿಲ್ಡಪ್ ಕೊಡೋದು, ಈ ರೀತಿ ಅಂದರೆ ನನಗೆ ಇಷ್ಟ ಆಗೋದಿಲ್ಲ ರಾಮು. ನನಗೇನೋ ತೊಗೊಂಬಂದಿದ್ದೀವ ಅದು ನಮಗೆ ತಾನೇ ಯೂಸ್ ಆಗೋದು. ಬೇರೆಯವ್ರಿಗೆಲ್ಲ ತೋರಿಸಿ ಏನಾಗಬೇಕಾಗೈತೆ ಅಂತೇಳಿ ನಾನು ಯಾರಿಗೆ ಯಾತು ತೋರ್ಸೋಕ್ಕೋಗಲ್ಲ. ಕೇಳಿದ್ರೆ ತಗೊಂಬಂದಿದ್ಯಾ ತೋರಿಸು ಭೂಮಿ ಅಂತ ಹೇಳಿದ್ರೆ ಬೇಕಾದರೆ ತೋರಿಸ್ತೀನಿ ಅಷ್ಟೇ. ಕೇಳಿದ್ರೆ ತೋರಿಸ್ಬೋದು. ಸುಮ್ಮನೆ ನಾವು ಅದನ್ನ ತಗೊಂಡಿದ್ದೀವಿ ಇದನ್ನು ತಗೊಂಡಿದ್ದೀವಿ ಅಂತ ಎಲ್ಲರಿಗೂ ತೋರಿಸಿದ್ರೆ ಏನು ಬರೋಂಗೈತೆ? ಅವ್ರಿಗೆ ಏನು ಬರೋದೈತೆ ಹೇಳು? ನನಗೂ ಏನೂ ಬರೋದಿಲ್ಲ, ಅವ್ರಿಗೂ ಏನೂ ಆಗೋದಿಲ್ಲ ಅಷ್ಟೇ. ನಮಗೆ ಇಷ್ಟ ಆಯಿತಾ ಸುಮ್ಮನೆ ತಗೋಬೇಕು, ಬಚ್ಚಿಕೋಬೇಕು, ಅಷ್ಟು ಬಿಟ್ಟರೆ ನನಗೆ ಯಾರಿಗೇನು ತೋರಿಸಿ ಏನಾಗಬೇಕಾಗಿಲ್ಲ ಬಿಡು. ಲೇಪುಗೆ ಕೆಲಸ ಹಾಕಿಸ್ಕೊಡ್ತೀನಿ ನಾನು. ನೀನು ಕೆಲ್ಸಕ್ಕೆ ಹೋಗಿ ದುಡ್ದು ಮಾಡಿಸ್ಕೊ, ಬೇಡ ಅನ್ನಲ್ಲ. ಯಾಕೆ ಹಂಗೆ ನೋಡ್ತಾ ಇದೀಯಾ? ಅದೇ ನೆಕ್ಲೆಸ್ ಮಾಡಿಸೋರು ಏನು ಭೂಮಿರು ಯಾವುದಾನ ನೆಕ್ಲೆಸ್ ನೋಡ್ತಾ ಇದ್ರು, ಲೇಪಿ ಯಾವುದೋ ತೋರಿಸ್ತಾ ಇದ್ಲು. ಅವಳದೇನಪ್ಪ ಅಲ್ವೇ ಹೊಸ ಅದು ಎಷ್ಟು ಚೆನ್ನಾಗೈತೆ ನೋಡು. ಸಖತ್ತಾಗೈತಮ್ಮ, ಒಳ್ಳೆ ಡಿಸೈನು. ಅವಳು ಮಾಡಿಸಿರೋದದು? ಹ್ಞೂ ಮಾತಿ ಅವಳು ಮಾಡಿಸಿರೋದೆ ಕಣೆ. ಯಾಕೆ ನಿನಗೆ ಅವಳು ಮಾಡಿಸಿರೋದು ಅಂತ ಅನ್ನಿಸ್ತಾ ಇಲ್ವಿ? ಅವಳು ಮಾಡಿಸಿರೋದೆ ಮತ್ತು ಬೇರೆ ಯಾರು ಮಾಡಿಸಿರೋದು ಅಂತ ತೋರ್ಸೋಕ್ಕಾಗುತ್ತೆ? ಭೂಮಿ ಮಾಡಿಸಿದ್ದಾಳೆ, ರಮೇಶು ಮಾಡಿಸ್ಯವನಿ ಮೊನ್ನೆ. ಅವಳಿಗೆ ಇಷ್ಟಪಟ್ಟು ಮೊನ್ನೆ ಮಾಡಿಸಿರೋದು. ಹೌದೇನು? ಮೊನ್ನೆನ ಎರಡೊಳ್ಳೆ ಸರ ಮಾಡಿಸಿರಲ್ಲತ್ತೆ. ಅಲ್ಲ, ಮನೆ ಫ್ರಿಡ್ಜು ಟಿ ವಿ ಎಲ್ಲ ತಗೊಂಬಂದ್ರು. ದುಡ್ಡೆಲ್ಲಿ ದುಡಿತಾರೆ ತಾಯಿ? ಹೋಗಲ್ವೇ? ಅವತ್ತು ಕೆಲಸ ಇಲ್ವೇ? ಅವನು ಕೆಲ್ಸಕ್ಕೆ ಹೋಗ್ತಾನೆ, ಅವಳದು ಕೆಲಸ ಐತೆ, ಇಬ್ಬರೂ ಕೆಲಸ ಮಾಡ್ತಾರೆ, ದುಡಿತಾರೆ, ತಾಂಬ್ತಾರೆ. ಏನು ಪುಕ್ಸಟ್ಟೆ ಎಲ್ಲ ನಾವು ಸಿಗಂಗೈತೆ ಅಂದ್ಕೊಂಡಿದ್ದೆ ಅವ್ರಿಗೆ. ಅವಳಿಗೂ ಭೂಮಿಗೂ ಇವಾಗ ಅಂಗನವಾಡಿ ಟೀಚರ್ ಆಗಿದ್ಲು, ಇವಾಗ ಸೂಪ್ರೈಸರ್ ಆಗೇಳಿ. ಇನ್ನೊಂದು 2 ದಿನ ಅಂದರೆ ಬೇರೆ ಕೆಲ್ಸಕ್ಕೆ ಹೋಗ್ತಾಳಂತೆ. ಅವಾಗ ಇನ್ನೂ ಸ್ಯಾನೆ ಸಂಬಳ ಆಗುತ್ತೆ, ಇನ್ನೂ ತಗೊಂತಾಳೆ. ಏನು ಏನೋ ಕೇಳ್ದಂಗೆ ಕೇಳ್ತಾ ಇದೆಯಲ್ಲ ನೀನು. ಅಲ್ಲ, ದುಡ್ಡು ಮನೆಗೆ ಎಷ್ಟು ಇರುತ್ತೆ ಖರ್ಚು? ಅವ್ರ ಅಪ್ಪ ಅಮ್ಮ ಬೇರೆ ಇದ್ದಾರೆ, ಅವ್ರ ತಂಗಿ ಬೇರೆ ಇದ್ದಾಳೆ, ಮನೆಯಾಗ ಎಷ್ಟು ಖರ್ಚಿರುತ್ತೆ? ದುಡಿಯೋದೆಲ್ಲ ನಾವು ಬರೀ ತಿಂಬಕ್ಕೆ ಸಾಲದಮ್ಮ ಇವಾಗಿನ ಕಾಲದಾಗ. ಅಷ್ಟು ಎಲ್ಲ ರೇಟು, ಬಟ್ಟೆ ಬರೆ ಅಂತ ಹೇಳಿ. ಅಲ್ಲ, ಫ್ರಿಡ್ಜು ಟಿ ವಿ ಎಲ್ಲ ತಗೊಂಬಂದ್ರು, ಅದನ್ನೆಲ್ಲ ತಗೊಂಬಂದ್ರು. ಅಲ್ಲ, ಎರಡೊಳ್ಳೆ ಸಾರ ಮಾಡಿಸಿರು ಮೊನ್ನೆ ನಾನು. ಇವಾಗ ಅದೇ ನೆಕ್ಲೆಸ್ ಅಂದರೆ ಎಲ್ಲಿ ದುಡಿಬೋದು, ಎಲ್ಲಿ ತತ್ತಾ ಇರ್ಬೋದು?
ಯಪ್ಪ ನನಗೇನೋ ನೋಡಿದ್ರೆ ಆಶ್ಚರ್ಯ ಆಗುತ್ತಪ್ಪ. ನಮ್ಗೊಂದು ಒಂಟೇಳದೊಂದು ಸರ ಮನುಷ್ಯಮಕ್ಕೆ ಆಗ್ತಿಲ್ವಲ್ಲ ಅಮ್ಮಂಗೆ ಆಗ್ತೈತಿ. ಅದಕ್ಕೆಲ್ಲನ ಅದೃಷ್ಟ ಅಂಬೋದು ಇರಬೇಕು. ಹಣೆಗೆ ಬರ್ದಿರಬೇಕು, ಪಡ್ಕೊಂಡು ಬಂದಿರಬೇಕು. ಪಡ್ಕೊಂಡು ಬಂದಿದ್ರೆ ಮಾತ್ರ ಸುಮ್ಮನೆ ಒಬ್ರು ಮಾಡಿರೋದು ನೋಡಿ ಒಟ್ಟು ಹೊರ್ಕೊಂಡ್ರೆ ಆಗಲ್ಲ ಕಣಮ್ಮ. ತಾನು ಮಾಡಬೇಕು, ತಾನು ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ದುಡ್ದು ಇಕ್ಕಬೇಕು, ನಾವು ನಾಳರಂತೆ ಇರಬೇಕು ಅಂಬದು ಮನ್ಸಿಗೆ ಬಂದ್ರೆ ಮಾತ್ರ ಆಗುತ್ತೆ. ಮನೆಗೆ ಕುತ್ಕೊಂಡು ನಾವೆಂದಾಗೋದು ನಾವೆಂದ ಅವ್ರಂಗಾಗೋದು ಅಂತ ಮನೆಗೆ ಕುತ್ಕೊಂಡು ಬರೀ ಕಣ್ಣರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ಎಲ್ಲಿರ್ತಿ ಅಲ್ಲಿರೋದೆ. ಸುಮ್ಮನೆ ಬರೀ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ, ನಮ್ಗೆ ಯಾವ್ದ್ರಾಗೂ ಒಳ್ಳೇದಾಗಲ್ಲ ಅಂತ ನೀನು ಹೇಳೋದೇ ಆಯ್ತು. ದುಡಿಬೇಕು, ಹೋಗಿ ಕಷ್ಟಪಟ್ಟು ಮಾಡಬೇಕು, ಆವಾಗ ಕೇಳಬೇಕು. ಕಷ್ಟಪಡ್ದಲೇನೆ ಅವ್ರು ಯಾಕೆ ಹಂಗಾದ್ರು ಇವ್ರು ಯಾಕೆ ಹಿಂಗಾದ್ರು ಅಂತೇಳಿ ಬರೀ ಅದನ್ನೇ ನೀನು ಯೋಚನೆ ಮಾಡ್ತಾ ಕುತ್ಕೊಂಡಿದ್ರೆ ಮನೆಗೆ ಕುತ್ಕೊಂಡು ನಿನಗೆ ಏನು ಬರೀ ಬೇರೆಯವ್ರು ನೋಡೋದಷ್ಟೇ. ನಾನು ಸ್ವಂತ ಬುದ್ಧಿಯಿಂದನ ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗೆ ಎಲ್ಲನ ದುಡ್ಡು ಕುಡಿಕೊಂಡು ಮಾಡ್ಕೊಂತೀನಿ ಒಂದು ಮನಸ್ನಾಗ ಇಲ್ಲೇ ಇಲ್ಲ. ಒಬ್ಬರು ನೋಡು ಅಟ್ಟೆ ಉರ್ಕೊಂಬೋದು ಅಷ್ಟೇ. ನೀನು ಅವ್ರು ಹೆಂಗೆ ಮಾಡಿರಿ, ಇವ್ರು ಹೆಂಗೆ ಮಾಡಿರಿ, ಅದು ಹೆಂಗೆ ತಂದ್ರು, ಇದನ್ನ ಹೆಂಗೆ ತಂದರು ಅಂತ ಬರೀ ಕಣ್ಣರ ಬಗ್ಗೆ ಯೋಚನೆ ಮಾಡೋದೇ ಆಯ್ತು ನೀನು. ಯಾವತ್ತು ಕಣ್ಣರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಕೆಲಸ ಆಯಿತು, ನಾವಾಯಿತು, ನಾವು ಚೆನ್ನಾಗಿರ್ಬೇಕಷ್ಟೇ. ಅಲ್ಲ ಬಿಡು, ನಾವೇನೇನು ಕೆಮ್ದಿದ್ರೋಟೆ ನಮ್ಮ ಮನೆ ಬರ್ದಿದ್ರೆ ಕೆಮ್ತೀವಿ, ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಬಿಡು ಹೋಗ್ಲಿ. ನೆಕ್ಲೆಸ್ ಅಂತ ಹಂಗೈತೆ. ಹೋಗತ್ತಾ, ನನಗಂತ ತಡ್ಕೊಂಬಕ್ಕಾಗ್ತಾಯಿಲ್ಲ. ಅಯ್ಯಪ್ಪ ನೋಡಿ, ಆ ನೆಕ್ಲೆಸ್ ನೋಡಿದ್ರೆ ನನಗಂತ ತಡ್ಕೊಂಬಕ್ಕಾಗ್ತಿಲ್ಲ, ಹಂಗಾಗ್ತೈತೆ. ಇಷ್ಟೊತ್ತಿಗೆ ನಾನು ಅಂಥದ್ದು ಹಾಕ್ಯಂತೀನೋ, ಇಷ್ಟೊತ್ತಿಗೆ ನಾವು ಅಂಥದ್ದು ಮಾಡಿಸ್ತೀವೋ ಅಮ್ಮಂಗಾಗ್ತೈತೆ. ನೋಡಪ್ಪ, ನಮ್ಮದೇ ನಾಣೆ ಬರೋನು, ಇವ್ರದ್ದೇ ನಾಣೆ ಬರೋನು. ನಮ್ಮ ಮನೆಗೆ ಏನು ಬರ್ದೈತೋ, ಇವ್ರ ಹಣೆಯಾಗ ಏನು ಬರ್ದೈತೋ, ದೇವ್ರು ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ದಿರ್ತಾನೆ ಪಾಪ. ನಮ್ಮದೇ ನಾಣೆ ಬರೋನು ಏನು, ಅವರೇ ಅದೃಷ್ಟವಂತರು. ಅಂತೀರ ನೋಡ್ತಿದ್ರೆ ಹಣನೂ ಬತ್ತೈತೆ, ಸಿಟ್ಟನೂ ಬತ್ತೈತೆ. ಅದೇ ಹೆಂಗೆ ಮಾಡ್ತಿದ್ದಪ್ಪ. ನನ್ನ ಗಂಡಗೆ ದುಡಿಯೋಕೆ ಏನಾಗೈತೆ, ನನ್ನ ಗಂಡ ದುಡಿಯಲ್ಲ ಏನಿಲ್ಲ. ನೋಡಪ್ಪ, ಭೂಮಿ ಹಣೆಗೆ ಹೆಂಗೆ ಅದೃಷ್ಟ ಬರ್ತೈತೆ ಅಂತ. ಪುಣ್ಯವಂತರು ಅವ್ರು, ಪುಣ್ಯವಂತರು ಕಣಮ್ಮ, ಪುಣ್ಯವಂತರು. ನೆಕ್ಲೆಸ್ ನೋಡ್ತಾ ಇದ್ರೇನು? ಮತ್ತೆ ಅದೇ ಇವ್ರು ನೋಡಿರಲಿಲ್ಲ, ಅದಕ್ಕೆ ತಂದು ತೋರಿಸ್ತಾ ಇದ್ದೆ. ನೋಡ್ರಿ ಯಶೋಣ್ಣ ಎಂಥದ್ದು ಒಳ್ಳೆ ನೆಕ್ಲೆಸ್ ಮಾಡಿಸೈತೆ, ಭೂಮಿ ಅಕ್ಕನಿಗೆ ಏನು ಅದೃಷ್ಟ ಮಾಡೈತೆ ಅಂತೇಳಿ. ಎಷ್ಟು ಚೆನ್ನಾಗೈತಲ್ವಾ? ಇದಕ್ಕೊಂದು ಹಾರ ಮಾಡಿಸ್ಕೊಂಡ್ರೆ ಸಾಕಪ್ಪ, ಚೆನ್ನಾಗಿರುತ್ತೆ. ಡಿಸೈನ್ ಒಂದು ಹಾರ ಸೆಟ್ ಹಾಕ್ಯಮಕ್ಕೆ ಚೆನ್ನಾಗಿರುತ್ತೆ. ಹಾರವನ್ನು ಮಾಡಿಸ್ಕೊಬಿಟ್ರೆ ಸೀರೆ ಉಡ್ಕೊಂಡು ನೆಕ್ಲೆಸ್ ಹಾಕ್ಕೊಂಡು ಎರಡಳೆ ಸರ ಹಾಕ್ಕೊಂಡು ಹಾರ ಹಾಕ್ಕೊಬಿಟ್ರೆ ನಮ್ಮ ಭೂಮಿ ಅಕ್ಕ ದೇವತೆ ಕಣ್ಣಂಗೆ ಕಾಣ್ತಾರೆ. ನೋಡಿ ಹೆಂಗೆ ಹೊಗಳ್ತಾರೆ. ಏನೋ ಮಾಡಿದ್ರೆ ಮಾತ್ರ ಹೊಗಳ್ತಾ ಇರ್ತಾರೆ, ಏನೋ ಮಾಡಲಿಲ್ಲ ಅಂದರೆ ಬೆಲೆ ಇಲ್ಲ. ಅವ್ರು ಇವತ್ತೆಷ್ಟೊಂದು ಅಡುಗೆ ಮಾಡಿಸ್ಕೊಂಡ್ರು. ನಾವು ಬರೀ ತಿಂಬೋದು ಉಂಬೋದು ಇದೇ ಆಯ್ತು. ಬರೀ ಬಂದಿರೋ ದುಡ್ಡೆಲ್ಲ ಅಲ್ಲೇದಲ್ಲೇ ಹೋಗ್ತಾ ಇರುತ್ತೆ. ಏನು ಮಾಡೋದು, ತಡ್ಕೊಂಬಕ್ಕಾಗ್ತಿಲ್ಲ. ನನಗೆ ಹೋಗತ್ತೆ, ಇಲ್ಲಿ ನಿನ್ಕೊಂಬದೇ ಅಲ್ಲ. ನಮ್ಮ ರಂಜಿ ಅಕ್ಕನಿಗಂತೂ ಹುರಿದೋಗ್ಬಿಟ್ಟುತ್ತೆ ಅಲ್ವಾ ಅತ್ತೆ? ಕೇಳುತ್ತಾ ಇದ್ಲು ಏನೇನೋ. ಮೊನ್ನಿಂದನ ಎರಡೆಳೆ ಸರ ಮಾಡಿಸಿದ್ರು, ನೆಕ್ಲೆಸ್ ಮಾಡಿಸ್ತಾ ಇದ್ದಾರೆ. ಎಲ್ಲಿಂದ ಬರುತ್ತೆ? ದುಡ್ಡು ತಂದರು, ಟಿ ವಿ ತಂದರು, ಎಲ್ಲಿಂದ ಬಂತತ್ತೆ ಅಂತ ಕೇಳ್ತಾಳೆ. ನಾವು ಅವ್ರು ದುಡಿತಾರಮ್ಮ, ಮಾಡಿಸ್ಕೊಂತಾರೆ, ಕಷ್ಟಪಟ್ಟು ದುಡಿತಾರೆ, ಒಂದಿನ ಕುಕ್ಕಮ್ದಂಗೆ ಗಂಡ ಹೆಂಡತಿ ದುಡಿತಾರೆ, ತಕೊಂತಾರೆ ಅಂತ ಹೇಳ್ತಿದ್ದೆ ನಾನು. ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಬರುತ್ತೆ. ಕಷ್ಟಪಟ್ಟು ಮಾಡಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಮಾಡಿ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದೆ. ಅಯ್ಯೋ ನನ್ನ ಬೈಕಂತಾಳೆ ಏನೋ ಲೇಪು. ಇವಳು ದೊಡ್ಡದ ನೆಕ್ಲೆಸ್ ಮಾಡಿಸಿರೋದಕ್ಕೆ ತಗೊಂಬಂದಿಲ್ಲಿ ತೋರ್ಸಕ್ಕೆ ತಗೊಂಬಂದವಳೆ ಅಂತ ಹೇಳಿ ಬೈಕಂತಾಳೆ. ತಗೊಂಬ, ಯಾಕೆ ಒಬ್ರಿಗೆ ಮನ್ಸಿಗೆ ನೋವು ಮಾಡಬಾರ್ದು, ಯಾಕಂತದೆಲ್ಲ ಮಾಡಿ. ಅಯ್ಯೋ ಬಿಡು ಭೂಮಿ ಅಕ್ಕ, ನೀನೇನೇನು ಬಿಲ್ಡಪ್ ಕೊಡಕ್ಕಂತ ತಗೊಂಬಂದಿಲ್ಲ. ನಾನು ಇಲ್ಲೇ ಕೂತ್ಕೊಂಡಿದ್ದಲ್ಲ, ಇಲ್ಲೇ ತೋರಿಸ್ದೆ ಅಷ್ಟೇ. ಬಿಡು, ಏನು ಅದೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ನಮ್ಮ ರಂಜು ಎಷ್ಟು ಹುರ್ಕೊಂಡಿರ್ತಾಳೋ ಏನೋ ಯಪ್ಪ. ಅವಾಗ ನನಗೆ ಒಂದು ಸ್ಪೂನ್ ಸಮೇತ ಕೊಡಲಿಲ್ಲ, ಹಂಗೆ ಮನೆಯಿಂದ ಆಚೆ ಕಳಿಸಿದ್ಲು. ನಾನು ಹೋಗಿ ಬಾಡಿಗೆ ಮನೆಯಾಗಿದ್ದೆ ಅಂತ ದುಡ್ಡಿಲ್ಲ, ಕಾಸಿರಲಿಲ್ಲ. ಇವತ್ತು ನೋಡಪ್ಪ, ನಾನು ಅವಳು ಆಚೆ ಜಬ್ಬಿದ್ರು ಇವತ್ತು ಹೆಂಗಾದ್ಲು ಅವಳು ಅನ್ನೋದು ಅವಳಿಗೆ ಎಷ್ಟು ಹೊಟ್ಟೆ ಉರಿತಾಯ್ತೋ ಏನೋ ಗೊತ್ತಿಲ್ಲ. ನಿಜ ಅವಳಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬಂದುಬಿಟ್ಟೈತೆ. ಏನು ಮಾಡೋದು, ನಾನೇನು ತೋರಿಸ್ಬೇಕು ಅಂತ ಏನು ತೊಗೊಂಬಂದಿಲ್ಲ, ಸುಮ್ಮನೆ ಹಿಂಗೇನೆ ಇವಳೆ ಲೇಪನೆ ತಗೊಂಬಂದ್ಲು, ರಾಮಕ್ಕೆ ತೋರಿಸ್ತೀನಿ ಅಂತೇಳಿ. ನಮಗೇನು ಅದೆಲ್ಲ ಇಷ್ಟ ಆಗಲ್ಲ. ನನಗೊಬ್ರಿಗೆ ತೋರಿಸೋದು, ಬಿಲ್ಡಪ್ ಕೊಡೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ.
ನೀನು ಏನೇ ಅಂದ್ರೂ ನನಗೆ ಯಾರಿಗೂ ಆ ಥರ ನನಗೆ ಮನ್ಸಿಗೆ ನೋವು ಆಗೋ ಥರ ಆಗಲಿ ಒಬ್ಬರು ಮುಂದೆ ಬಿಲ್ಡಪ್ ಕೊಡೋದಾಗಲಿ ಅದೆಲ್ಲ ಇಷ್ಟ ಆಗಲ್ಲ ನನಗೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.